ನಮಸ್ಕಾರ ಸ್ನೇಹಿತರೆ. ಹಿಸ್ಟರಿ ವಿಲ್ ಟೆಲ್ ಯು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಇತಿಹಾಸದ ಅರ್ಥ, ವ್ಯಾಖ್ಯೆಗಳು ಮತ್ತು ಸಂಸ್ಕೃತಿಯ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಅದರ ಮುಂದುವರಿದ ಭಾಗವಾಗಿ ಅಧ್ಯಾಯ 2 ಪ್ರಾಚೀನ ಭಾರತದ ಇತಿಹಾಸದ ಅಧ್ಯಾಯ 2 ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಕಥೆಯ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಅಧ್ಯಾಯ 2 ಸಿಂಧೂ ಬಯಲಿನ ನಾಗರಿಕತೆ. ಇನ್ನು ಈ ಸಿಂಧೂ ಬಯಲಿನ ನಾಗರಿಕತೆ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಭಾರತದ ಅತ್ಯಂತ ಪುರಾತನವಾದಂಥ ನಾಗರಿಕತೆ ಇದು. ಸಿಂಧೂ ಬಯಲಿನ ನಾಗರಿಕತೆ ತುಂಬ ಹಳೆಯದಾದಂಥ ನಾಗರಿಕತೆ. ಇದನ್ನು ಭಾರತದ ನಾಗರಿಕತೆ ತೊಟ್ಟಿಲು ಅಂತ ಕೂಡ ಕರೀತಾರೆ. ಸಿಂಧೂ ಬಯಲಿನ ನಾಗರಿಕತೆ ಏನಿದೆ ಇದನ್ನು ಭಾರತದ ನಾಗರಿಕತೆಯ ತೊಟ್ಟಿಲು ಅಂತ ಕೂಡ ಕರೀತಾರೆ. ಸಿಂಧೂ ನಾಗರಿಕತೆಯನ್ನು ಭಾರತದ ನಾಗರಿಕತೆಯ ತೊಟ್ಟಿಲು ಎನ್ನುವರು. ಈ ಸಿಂಧೂ ನಾಗರಿಕತೆಯನ್ನು ಭಾರತದ ನಾಗರಿಕತೆಯ ತೊಟ್ಟಿಲು ಅಂತ ಕೂಡ ಕರೀತಾರೆ. ಇನ್ನು ಕ್ರಿಸ್ತ ಶಕ 1826ರಲ್ಲಿ ಬ್ರಿಟಿಷ್ ಯಾತ್ರಿಕ ಬ್ರಿಟಿಷ್ ಯಾತ್ರಿಕನಾದಂಥ ಚಾರ್ಲ್ಸ್ ಮರ್ಸನ್ ಎಂಬಾತ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂತ ಕೆಲವೊಂದು ಸುಟ್ಟ ಇಟ್ಟಿಗೆಗಳನ್ನು ಗುರುತಿಸ್ತಾನೆ. ಕ್ರಿಸ್ತ ಶಕ 1826ರಲ್ಲಿ ಬ್ರಿಟಿಷ್ ಯಾತ್ರಿಕ ಚಾರ್ಲ್ಸ್ ಮರ್ಸನ್ ಎಂಬಾತ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂಥ ಕೆಲವೊಂದು ಸುಟ್ಟ ಇಟ್ಟಿಗೆಗಳನ್ನು ಗುರುತಿಸ್ತಾನೆ. ಅದರ ನಂತರ ಕ್ರಿಸ್ತ ಶಕ 1831ರಲ್ಲಿ ಕರ್ನಲ್ ಬರ್ನ್ಸ್, ಯಾರು ಅಂದರೆ ಕರ್ನಲ್ ಬರ್ನ್ಸ್ ಕ್ರಿಸ್ತ ಶಕ 1831ರಲ್ಲಿ ಕರ್ನಲ್ ಬರ್ನ್ಸ್ ಎಂಬಾತ ಗೋಡೆಯ ಅವಶೇಷಗಳನ್ನು ಕಂಡುಹಿಡಿಯುತ್ತಾನೆ, ಅಂದರೆ ಗುರುತಿಸ್ತಾನೆ. ಸಾವಿರದ 1831ರಲ್ಲಿ ಕರ್ನಲ್ ಬರ್ನ್ಸ್ ಅನ್ನೋನು ಗೋಡೆಯ ಅವಶೇಷಗಳನ್ನು ಗುರುತಿಸ್ತಾನೆ. ಇನ್ನು ಕ್ರಿಸ್ತ ಶಕ 1862ರಲ್ಲಿ ಭಾರತದ ಪ್ರಾಕ್ತನ ಇಲಾಖೆ
ಭಾರತ ಪ್ರಾಕ್ತನ ಇಲಾಖೆ ಸ್ಥಾಪನೆಯಾಗುತ್ತೆ. ಇದರ ಮೊದಲ ನಿರ್ದೇಶಕ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಇದರ ಮೊದಲ ನಿರ್ದೇಶಕ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. 1862ರಲ್ಲಿ ಭಾರತದ ಪ್ರಾಕ್ತನ ಇಲಾಖೆ ಸ್ಥಾಪನೆಯಾಗುತ್ತೆ. ಇದರ ಮೊದಲ ನಿರ್ದೇಶಕ ಯಾರಂದರೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಇನ್ನು ಈ ಭಾರತದ ಪ್ರಾಕ್ತನ ಇಲಾಖೆ ಏನಿದೆ ಅದು ಕ್ರಿಸ್ತಶಕ 1888ರಲ್ಲಿ ಭಾರತದ ಪ್ರಾಕ್ತನ ಇಲಾಖೆ ಏನಿದೆ 1862ರಲ್ಲಿ ಭಾರತದ ಪ್ರಾಕ್ತನ ಇಲಾಖೆ ಏನು ಸ್ಥಾಪನೆ ಆಯಿತು, ಇದು ಕ್ರಿಸ್ತಶಕ 1888ರಲ್ಲಿ ರದ್ದುಗೊಳ್ಳುತ್ತೆ ಅಂದರೆ ಕೆಲಸ ನಿಲ್ಲಿಸುತ್ತೆ. ಕಾರಣ ಏನಪ್ಪ ಅಂತ ಅಂದರೆ ಅಂದಿನ ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತು ಅದು ಧನ ಸಹಾಯವನ್ನು ಮಾಡದೇ ಇದ್ದುದರಿಂದ ರದ್ದುಗೊಂಡಿತು. ಹಣಕಾಸಿನ ನೆರವು ಕೊಡಲಿಲ್ಲ, ಹಾಗಾಗಿ ಪ್ರಾಕ್ತನ ಇಲಾಖೆ ಅನ್ನೋದು ಶುರುವಾದಂಗೆ ಅಷ್ಟೇ ಬೇಗವಾಗಿ ರದ್ದುಗೊಳ್ಳುತ್ತೆ. ಇನ್ನು ಮತ್ತೆ ಪುನಃ ಕ್ರಿಸ್ತಶಕ 1904ರಲ್ಲಿ ಲಾರ್ಡ್ ಕರ್ಜನ್ ಎಂಬುವಾತ ಕ್ರಿಸ್ತಶಕ 1904ರಲ್ಲಿ ಲಾರ್ಡ್ ಕರ್ಜನ್ ಎಂಬಾತ ಈ ಪುರಾತತ್ವ ಇಲಾಖೆ ಏನಿದೆ, ಪ್ರಾಕ್ತನ ಇಲಾಖೆ ಏನಂತೀವಲ್ಲ ಆ ಪುರಾತತ್ವ ಇಲಾಖೆ ಏನಿದೆ ಇದನ್ನು ಪುನಃ ಸ್ಥಾಪಿಸ್ತಾನೆ. 1904ರಲ್ಲಿ ಲಾರ್ಡ್ ಕರ್ಜನ್ ಎಂಬಾತ ಪುರಾತತ್ವ ಇಲಾಖೆಯನ್ನು ಪುನಃ ಸ್ಥಾಪಿಸ್ತಾನೆ. ಅದರ ನಿರ್ದೇಶಕ ಸರ್ ಜಾನ್ ಮಾರ್ಷಲ್. ಕ್ರಿಸ್ತಶಕ 1904ರಲ್ಲಿ ಲಾರ್ಡ್ ಕರ್ಜನ್ ಎಂಬಾತ ಪುರಾತತ್ವ ಇಲಾಖೆಯನ್ನು ಪುನಃ ಸ್ಥಾಪಿಸ್ತಾನೆ. ಅದರ ನಿರ್ದೇಶಕನಾಗಿ ಸರ್ ಜಾನ್ ಮಾರ್ಷಲ್ ಅನ್ನು ನೇಮಿಸುತ್ತಾನೆ. ಹಾಗೂ ಈ ಬಾರಿ ಈ ಪ್ರಾಕ್ತನ ಇಲಾಖೆ ಪುರಾತತ್ವ ಇಲಾಖೆ ಏನಿದೆ ಇದು ರದ್ದುಗೊಳ್ಳದ ಹಾಗೆ ಧನ ಸಹಾಯವನ್ನು ಸೂಕ್ತ ರೀತಿಯಲ್ಲಿ ಮಾಡ್ತಾನೆ. ಮುಂದಿನದು ಬಹುಮುಖ್ಯವಾದಂತಹ ಟಾಪಿಕ್ ಏನಂತ ಅಂದರೆ ಇನ್ನು ಈ ಹರಪ್ಪ ನಾಗರಿಕತೆ ಏನಿದೆ, ಹರಪ್ಪ ನಾಗರಿಕತೆ ಇದು 1921ರಲ್ಲಿ ದಯಾರಾಮ್ ಸಹಾನಿಯವರು ಹರಪ್ಪ ನಾಗರಿಕತೆಯನ್ನು ಪತ್ತೆ ಮಾಡ್ತಾರೆ. ದಯಾರಾಮ್ ಸಹಾನಿ ಅವರು 1921ರಲ್ಲಿ ಹರಪ್ಪ ನಾಗರಿಕತೆಯನ್ನು ಮೊದಲ ಬಾರಿಗೆ ಪತ್ತೆ ಮಾಡ್ತಾರೆ. ಇದರ ಇರುವಿಕೆಯನ್ನು ಮೊದಲ ಬಾರಿಗೆ ಗುರುತಿಸಿದವರು ಯಾರಂದರೆ ದಯಾರಾಮ್ ಸಹಾನಿ ಅವರು. ಇನ್ನು 1922ರಲ್ಲಿ ಆರ್.ಡಿ. ಬ್ಯಾನರ್ಜಿ, ರಖಲ್ದಾಸ್ ಬ್ಯಾನರ್ಜಿ, ಆರ್.ಡಿ. ಬ್ಯಾನರ್ಜಿ ಅವರು ಮೊಹೆಂಜೊದಾರೋ
ಮೊಹೆಂಜೊದಾರೋ ನಗರವನ್ನು ಪತ್ತೆ ಮಾಡಿದರು. R.D. ಬ್ಯಾನರ್ಜಿಯವರು 1922ರಲ್ಲಿ ಮೊಹೆಂಜೊದಾರೋ ನಗರವನ್ನು ಪತ್ತೆ ಹಚ್ಚಿದರು. ಈ ಒಂದು 2 ನಗರಗಳು ಪತ್ತೆ ಆದಮೇಲೆ ಈ 1921ರಲ್ಲಿ ಹರಪ್ಪ ನಾಗರಿಕತೆ, 22ರಲ್ಲಿ ಏನು ಒಂದು ಮೊಹೆಂಜೊದಾರೋ ನಗರ ಏನಿದೆ, ಈ ನಗರಗಳು ಪತ್ತೆ ಆದ ಮೇಲೆ ಸರ್ ಜಾನ್ ಮಾರ್ಷಲ್ ಏನೊಂದು ಪುರಾತತ್ವ ಇಲಾಖೆಗೆ ಆ ಧನ ಸಹಾಯ ಮಾಡಿ ಮತ್ತೆ ಪುನಃ ಸ್ಥಾಪಿಸಿ ಧನ ಸಹಾಯ ಮಾಡಿದಂಥ ಸಂದರ್ಭದಲ್ಲಿ ನಿರ್ದೇಶಕನನ್ನಾಗಿ ನೇಮಿಸ್ತಾರಲ್ಲ ಸರ್ ಜಾನ್ ಮಾರ್ಷಲ್, ಈತ 1924ರಲ್ಲಿ ಲಂಡನ್ನ ನ್ಯೂಸ್ ಪತ್ರಿಕೆಯಾದಂಥ ಇಲ್ಸ್ಟ್ರೇಟೆಡ್ 1924ರಲ್ಲಿ ಲಂಡನ್ ನ್ಯೂಸ್ ಪತ್ರಿಕೆಯಾದಂಥ ಇಲ್ಸ್ಟ್ರೇಟೆಡ್ ಎಂಬ ಪತ್ರಿಕೆಯಲ್ಲಿ ಈತ ನಾಗರಿಕತೆಗಳ ಬಗ್ಗೆ ಬೆಳಕು ಚೆಲ್ತಾನೆ ಅಧಿಕೃತವಾಗಿ. ನಾಗರಿಕತೆಗಳ ಬಗೆಗೆ ಬೆಳಕು ಚೆಲ್ಲಿದನು. 1924ರಲ್ಲಿ ಲಂಡನ್ ನ್ಯೂಸ್ ಪತ್ರಿಕೆಯಾದಂಥ ಇಲ್ಸ್ಟ್ರೇಟೆಡ್ ಎಂಬ ಪತ್ರಿಕೆಯಲ್ಲಿ ನಾಗರಿಕತೆಗಳ ಬಗ್ಗೆ ಬೆಳಕು ಚೆಲ್ತಾನೆ ಮೊದಲ ಬಾರಿಗೆ. ಇನ್ನು ಅದರಲ್ಲಿ ಮೊದಲನೇದು ಹರಪ್ಪ ನಾಗರಿಕತೆ. ಇನ್ನು ಈ ಹರಪ್ಪ ನಾಗರಿಕತೆ ಏನಿದೆ, ಈ ಹರಪ್ಪ ನಾಗರಿಕತೆ ಕಂಡು ಬಂದಂಥ ಬಹುಮುಖ್ಯ ರಾಜ್ಯಗಳೆಂದರೆ ನೋಡ್ಕೊಳ್ಳಿ, ಗುಜರಾತ್, ಪಂಜಾಬ್, ಉತ್ತರ ಪ್ರದೇಶ, ಹರಿಯಾಣ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ ಹಾಗೂ ರಾಜಸ್ಥಾನ. ಈ ಸ್ಥಳಗಳಲ್ಲೆಲ್ಲ ಹರಪ್ಪ ನಾಗರಿಕತೆ ಇತ್ತು, ಸಂಸ್ಕೃತಿ ಇತ್ತು, ನಡೆದಿತ್ತು ಅನ್ನೋದಕ್ಕೆ ಅವಶೇಷಗಳು ದೊರಕ್ತಿದ್ದಾವೆ. ಅದರಲ್ಲಿ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂತೆ ಹರಪ್ಪ ನಾಗರಿಕತೆಯ ಅತಿ ಹೆಚ್ಚು ಮನೆಗಳು, ನಿವೇಶನಗಳು ಕಂಡು ಬಂದಿರೋದು ಅಂದರೆ ಅದು ಗುಜರಾತಲ್ಲಿ. ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದಂತೆ ಅತಿ ಹೆಚ್ಚು ನಿವೇಶನಗಳು ಕಂಡು ಬಂದಿರುವ ರಾಜ್ಯವೆಂದರೆ ಅದು ಗುಜರಾತಲ್ಲಿ ಇನ್ನು ಹರಪ್ಪ ನಾಗರಿಕತೆಯನ್ನು ದಯಾರಾಮ್ ಸಹಾನಿಯವರು ಮೊದಲ ಬಾರಿಗೆ ಪಾಕಿಸ್ತಾನ, ಪಂಜಾಬ್ ಪ್ರಾಂತ್ಯದ ಮಾಂಟಿಗೋರಿ
ಹಾಗೂ ಸರಿ ಮಾಂಟಿಗೋರಿ ಜಿಲ್ಲೆಯ ರಾವಿ ನದಿಯ ದಂಡೆಯ ಮೇಲೆ ಮೊದಲ ಬಾರಿ ಪತ್ತೆ ಹಚ್ಚಿದ್ರು. ಮೊದಲ ಬಾರಿಗೆ ಪತ್ತೆಯನ್ನು ಹಚ್ಚುತ್ತಾರೆ. ಇನ್ನು ಎರಡನೇದಾಗಿ ಮೊಹೆಂಜೊದಾರೋ. ಮೊಹೆಂಜೊದಾರೋ 1922ರಲ್ಲಿ RD ಬ್ಯಾನರ್ಜಿ ಪತ್ತೆ ಹಚ್ತಾರೆ. ಇದಕ್ಕೆ ಸಂಬಂಧಪಟ್ಟ ಅವಶೇಷಗಳಂದರೆ ಸ್ನಾನದ ಕೊಳಗಳು, ಬೃಹತ್ ಸ್ನಾನದ ಕೊಳಗಳು ಹಾಗೂ ಉಗ್ರಾಣಗಳು, ದೊಡ್ಡದಾದಂತಹ ಉಗ್ರಾಣಗಳು ಕಂಡುಬಂದವು. ಮೊದಲಿಗೆ ದೊಡ್ಡದಾದಂತಹ ಉಗ್ರಾಣಗಳು ಕಂಡುಬರುತ್ತವೆ. ಇನ್ನು ಮೊಹೆಂಜೊದಾರ ಅಂತ ಅಂದರೆ ಮಡಿದವರ ದಿಬ್ಬ ಎಂದು ಕೂಡ ಅರ್ಥ. ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಎಂದರ್ಥ. ಇನ್ನು ಮೂರನೆಯದು ಚಾನುದಾರೋ. ಇದು ಕ್ರಿಸ್ತ ಶಕ 1931ರಲ್ಲಿ NG ಮಜುಂದಾರ್ ಪತ್ತೆ ಮಾಡ್ತಾರೆ. ಇದರ ಒಂದು ಕುರುಹುಗಳು ಅಂತ ಅಂದರೆ ಇದು ಕಲ್ಲಿನಿಂದ ಮನೆ ಕಟ್ಟಲಾಗಿದೆ ಹಾಗೂ ಒಳಚರಂಡಿಯ ವ್ಯವಸ್ಥೆಗಳು ಕೂಡ ಇತ್ತು. ಸಿಂಧೂ ನದಿಯ ದಡದ ಮೇಲೆ ಅಂದರೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲಾರ್ಕಾನ್ ಜಿಲ್ಲೆಯಲ್ಲಿ ಸಿಂಧೂ ನದಿಯ ದಡದ ಮೇಲೆ ಈ ಒಂದು ನಾಗರಿಕತೆ ಪತ್ತೆಯಾಗುತ್ತೆ. ಇಲ್ಲಿ ಸಿಕ್ಕಂಥ ಅವಶೇಷಗಳೇನೆಂದರೆ ಕಲ್ಲಿನ ಮನೆಗಳು ಹಾಗೂ ಒಳಚರಂಡಿಯ ವ್ಯವಸ್ಥೆ ತಿಳಿದು ಬಂದಿದೆ. ಇನ್ನು ನಾಲ್ಕನೆಯದು ಲೋಥಾಲ್. ಇದು ಕ್ರಿಸ್ತ ಶಕ 1957ರಲ್ಲಿ ಎಸ್ ರಂಗನಾಥನವರು ಪತ್ತೆ ಹಚ್ಚಿದರು. ಇದು ಗುಜರಾತಿನ ಕ್ಯಾಂಬೆ ತೀರದ ಬಳಿ ಅಹಮದಾಬಾದ್ ಜಿಲ್ಲೆಯ ಭೋಗವ ನದಿಯ ದಡದ ಮೇಲೆ ಪತ್ತೆ ಹಚ್ಚುತ್ತಾರೆ. ಗುಜರಾತಿನ ಕ್ಯಾಂಬೆ ತೀರದ ಬಳಿ ಅಹಮದಾಬಾದ್ ಜಿಲ್ಲೆಯ ಭೋಗವ ನದಿಯ ದಡದ ಮೇಲೆ ಪತ್ತೆ ಮಾಡ್ತಾರೆ. ಪತ್ತೆ ಮಾಡಲಾಗ್ತದೆ.
ಇನ್ನು ಇಲ್ಲಿ ಯಾವ್ಯಾವ ಒಂದು ವಸ್ತುಗಳು ಸಿಕ್ಕಿದ್ದಾವೆ ಅಂತ ಅಂದರೆ, ಮಣಿ ತಯಾರಿಸುವ ವಸ್ತುಗಳು ದೊರೆತಿದ್ದಾವೆ. ಮಣಿ ತಯಾರಿಸುವ ವಸ್ತುಗಳು ದೊರೆತಿವೆ ಹಾಗೂ ಗಂಡ ಹೆಂಡತಿ ಇಬ್ಬರ ಅಸ್ಥಿಪಂಜರನ್ನು ಕೂಡ ಒಂದೇ ಸಮಾಧಿಯಲ್ಲಿ ಸಿಕ್ಕಿದೆ. ಹೀಗಾಗಿ ಈ ಒಂದು ನಾಗರಿಕತೆಯ ಸಂದರ್ಭದಲ್ಲಿ ಸತಿ ಸಹಗಮನ ಪದ್ಧತಿ ಕೂಡ ಜಾರಿಯಲ್ಲಿತ್ತು ಎಂಬುದನ್ನು ತಿಳಿಸುತ್ತದೆ. ಗಂಡ ಹೆಂಡತಿಯ ಅಸ್ಥಿಪಂಜರ ಒಂದೇ ಸಮಾಧಿಯಲ್ಲಿ ಸಿಕ್ಕಿದೆ. ಹೀಗಾಗಿ ಸತಿ ಸಹಗಮನ ಪದ್ಧತಿ ಜಾರಿಯಲ್ಲಿತ್ತು ಎಂಬುದನ್ನು ತಿಳಿಸುತ್ತದೆ. ಇನ್ನು 5ನೇಯದು ಬನವಾಲಿ. ಇದನ್ನು 1973-74 ಅವಧಿಯಲ್ಲಿ ಡಾಕ್ಟರ್ ಬಿಸ್ಟ್ ಪತ್ತೆ ಮಾಡ್ತಾರೆ. 1973-74ರಲ್ಲಿ ಡಾಕ್ಟರ್ ಬಿಸ್ಟ್ ಅನ್ನೋರು ಪತ್ತೆ ಮಾಡ್ತಾರೆ. ಇಲ್ಲಿ ಸಿಕ್ಕಂಥ ಕುರುಗಳೇನೆಂದರೆ ಬಾರ್ಲಿ, ಸಾಸಿವೆ ಮತ್ತು ಪ್ರಾಣಿಗಳ ಚಿತ್ರ ಇರ್ತಕ್ಕಂಥ ಮುದ್ರೆಗಳು ಕೂಡ ಸಿಕ್ಕಿದ್ದಾವೆ. ಇಲ್ಲಿ ಬಾರ್ಲಿ, ಸಾಸಿವೆ, ಪ್ರಾಣಿಗಳ ಚಿತ್ರವಿರುವ ಮುದ್ರೆಗಳು ದೊರೆತಿವೆ. ಮುದ್ರೆಗಳು ಕೂಡ ದೊರೆತಿವೆ. 6ನೇಯದ್ದು ಕಾಲಿಬಂಗನ್. ಇದನ್ನು 1953ರಲ್ಲಿ ಅಮಲಾನಂದ ಘೋಷ್ ಪತ್ತೆಯನ್ನು ಮಾಡ್ತಾರೆ. ಇಲ್ಲಿ ಸಿಕ್ಕಂಥ ಅವಶೇಷಗಳಂತ ಅಂದರೆ ಮಣ್ಣಿನ ಮಡಿಕೆಗಳು, ಹಲವು ಪ್ರಾಣಿಯ ಮೂಳೆಗಳು, ಹಲವು ಪ್ರಾಣಿಗಳ ಮೂಳೆಗಳು ದೊರೆತಿವೆ ಹಾಗೂ ಕೃಷಿ ಮಾಡಿದ ಭೂಮಿಯ ಕುರುಹುಗಳು ಕೂಡ ಕಂಡುಬಂದಿದೆ. ಕೃಷಿ ಭೂಮಿಯ ಕುರುಹುಗಳು ಕೂಡ ಪತ್ತೆಯಾಗಿದೆ. ಇದು ಕಾಲಿಬಂಗನ್ಗೆ ಸೇರಿದಂಥ ಸಿಕ್ಕಂತಹ ಅವಶೇಷಗಳು. ಇನ್ನು 7ನೇಯದ್ದು ರಂಗಪುರ್. 1953-54ರಲ್ಲಿ SR ರಾವ್ ಅವರು ಪತ್ತೆ ಮಾಡ್ತಾರೆ. ಪತ್ತೆ ಮಾಡಿದರು. ಇಲ್ಲಿ ರಾಗಿಯ ಕುರುಹು ಪತ್ತೆಯಾಗಿದೆ, ಜೊತೆಗೆ ಭತ್ತದ ಒಟ್ಟಿನ ಕುರುಹು ಕೂಡ ಪತ್ತೆಯಾಗಿದೆ. ರಾಗಿ ಕುರುಹು ಪತ್ತೆ, ರಾಗಿಯ ಕುರುಹು ಪತ್ತೆ
ಭತ್ತದ ಒಟ್ಟಿನ ಕುರುಹುಗಳ ಸಿಕ್ಕಿದೆ. ಕುರುಹು ಪತ್ತೆ, ಒಟ್ಟಿನ ಕುರುಹು ಕೂಡ ಪತ್ತೆಯಾಗಿದೆ. ಇನ್ನು 8ನೇದು ಧೋಲಾವೀರ್. ಧೋಲಾವೀರ್ 1991 ಜಗಪತಿ ಜೋಶಿ ಹಾಗೂ RS ಬಿಸ್ವಾ ಪತ್ತೆ ಮಾಡ್ತಾರೆ. ಪತ್ತೆ ಹಚ್ಚಿದರು. ಇಲ್ಲಿ ಬೃಹತ್ ಕ್ರೀಡಾಂಗಣ ದೊರೆತಿದೆ. ಬೃಹತ್ ಕ್ರೀಡಾಂಗಣ ಅವಶೇಷ ದೊರೆತಿದೆ. ಹಾಗೂ ಒಳಚರಂಡಿ ವ್ಯವಸ್ಥೆ ಇದ್ದಿದ್ದು ಕೂಡ ಕುರುಹು ಪತ್ತೆಯಾಗಿದೆ. ಒಳಚರಂಡಿ ವ್ಯವಸ್ಥೆಯ ಕುರುಹು ಪತ್ತೆಯಾಗಿದೆ. ಹರಪ್ಪ ಲಿಪಿಗಳನ್ನು ಒಳಗೊಂಡಂಥ ಶಾಸನವೂ ಸಿಕ್ಕಿದೆ. ಹರಪ್ಪ ಲಿಪಿಗಳನ್ನು ಒಳಗೊಂಡ ಶಾಸನವೂ ಸಿಕ್ಕಿದೆ. ಇನ್ನು ಸ್ನೇಹಿತರೆ, ನೆಕ್ಸ್ಟು ಸಿಂಧೂ ನಾಗರಿಕತೆ ಪ್ರಮುಖ ಲಕ್ಷಣಗಳು. ಸಿಂಧೂ ನಾಗರಿಕತೆಯ ಪ್ರಮುಖ ಲಕ್ಷಣಗಳು. ಸಿಂಧೂ ನಾಗರಿಕತೆ ಪ್ರಮುಖ ಲಕ್ಷಣಗಳು. ಇದರಲ್ಲಿ ಮೊದಲನೆಯದು ನಗರ ಯೋಜನೆ. ಈ ನಗರ ಯೋಜನೆಯಲ್ಲಿ ಮನೆಗಳನ್ನು ಸಾಲು ರೀತಿಯಲ್ಲಿ ಕಟ್ಟಲಾಗಿದೆ. ಮನೆಗಳನ್ನು ಸಾಲಿನ ರೀತಿಯಲ್ಲಿ ಕಟ್ಟಲಾಗಿದೆ. ಹಾಗೂ ರಸ್ತೆಗಳು ಕೂಡ ತುಂಬ ವಿಶಾಲವಾಗಿದ್ದವು. ಮತ್ತು ರಸ್ತೆಯಲ್ಲಿ ಒಳಚರಂಡಿ ವ್ಯವಸ್ಥೆ ಇತ್ತು. ಮತ್ತು ರಸ್ತೆಯ ಪಕ್ಕದಲ್ಲಿ ಕಸವನ್ನು ಹಾಕಲು ಕಸದ ಬುಟ್ಟಿಯ ವ್ಯವಸ್ಥೆ ಇತ್ತು. ಮತ್ತು ರಸ್ತೆಯಲ್ಲಿ ಧೂಳು, ನಾವು ಈಗ ನೋಡ್ತೀವಲ್ಲ ಧೂಳು, ಆ ಧೂಳು ಬಾರದಂತೆ ಮಡಿಕೆ ಚೂರನ್ನು ಬಳಸಲಾಗಿದೆ.
ಇದು ಸಿಂಧೂ ನಾಗರಿಕತೆಯಲ್ಲಿ ನಗರ ಯೋಜನೆಯಲ್ಲಿ ಅಂದಿನ ಕಾಲದಲ್ಲೇ ಜಾರಿಯಲ್ಲಿದ್ದ ತುಂಬ ಸುಸಜ್ಜಿತವಾದಂತಹ ವ್ಯವಸ್ಥೆಗಳು. ಇವಾಗ ಇದೆಯಲ್ಲ, ನೋಡಿದಿರಲ್ಲ ಒಳಚರಂಡಿ ವ್ಯವಸ್ಥೆ ಎಲ್ಲ ಹೇಗಿದೆ, ಎಷ್ಟು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಒಳಚರಂಡಿ ವ್ಯವಸ್ಥೆ ಇದೆ. ಮಳೆ ಜೋರಾಗಿ ಬಂತಂದರೆ ಇವಾಗ ನೀರು ಚರಂಡಿ ಬಿಟ್ಟು ರೋಡ್ ಮೇಲೆ ಬರಲ್ಲ, ಅಷ್ಟು ನೀಟಾಗಿ ಸುಸಜ್ಜಿತವಾಗಿ ನಮ್ಮಲ್ಲಿ ಇವಾಗ ಒಳಚರಂಡಿ ವ್ಯವಸ್ಥೆ ಇದೆ. ಎಷ್ಟರ ಮಟ್ಟಿಗೆ ಅಂತ ಅಂದರೆ ಎಷ್ಟೇ ಮಳೆ ಬಂದರೂ ಚರಂಡಿ ಬಿಟ್ಟು ನೀರು ಮೇಲೆ ರೋಡ್ ಮೇಲೆ ನೀರು ಎತ್ತಲ್ಲ. ಆ ನೀರು ಚರಂಡಿ ಒಳಗೆ ಹೋಗುತ್ತೆ, ರೋಡ್ ಮೇಲೆ ಬರೋದೇ ಇಲ್ಲ, ಅಷ್ಟು ಸುಸಜ್ಜಿತವಾಗಿದೆ. ಅದಕ್ಕಿಂತ ಸುಸಜ್ಜಿತವಾಗಿ ಆ ಟೈಮಲ್ಲಿ ಇತ್ತು. ಅಂದರೆ ಅರ್ಥ ಮಾಡ್ಕೊಳ್ಳಿ, ವಿದ್ಯಾಭ್ಯಾಸ ಅನ್ನೋದೇನು ಅವರಿಗೆ ಪರಿಚಯನೇ ಇರಲಿಲ್ಲ. ಆ ಟೈಮಲ್ಲೇ ಕೂಡ ಅವರು ಯಾವ ರೀತಿಯ ಒಂದು ಸುಸಜ್ಜಿತವಾದ ಯೋಜನೆಗಳು ಮಾಡ್ಕೊಂಡಿದ್ರು. ನಗರ ಯೋಜನೆಗೆ ರಸ್ತೆಗಳು ಎಷ್ಟು ವಿಶಾಲವಾಗಿದ್ದು, ಚರಂಡಿ ವ್ಯವಸ್ಥೆ ಹೇಗಿತ್ತು, ಮತ್ತು ಕಸದ ರಾಶಿ ನಾವು ಎಲ್ಲಿ ಬೇಕಲ್ಲಿ ಎಸಿತೀವಲ್ಲ ಆ ಥರ ಎಸೆಯಬಾರದೆಂದು ಕಸದ ಬುಟ್ಟಿ ವ್ಯವಸ್ಥೆ ಹೇಗೆ ಮಾಡಿದರು. ಅಂದಿನ ಕಾಲದಲ್ಲೇ ಎಷ್ಟು ಸುಸಜ್ಜಿತವಾಗಿ ಇತ್ತು ಅನ್ನೋದು ಈ ವಿಚಾರದಲ್ಲಿ ಗೊತ್ತಾಗುತ್ತೆ. ಬರ್ಕೊಳ್ಳಿ. ಎರಡನೇದು ಒಳಚರಂಡಿ ವ್ಯವಸ್ಥೆ. ಅಶುದ್ಧವಾದಂಥ ಒಳಚರಂಡಿ ವ್ಯವಸ್ಥೆ ಹೇಗೆ ಮಾಡಿದರು ಸಿಂಧೂ ನಾಗರಿಕತೆಯಲ್ಲಿ ಅಂತ ಅಂದರೆ, ಅಶುದ್ಧವಾದಂಥ ನೀರನ್ನು, ಈ ಅಶುದ್ಧವಾದ ನೀರೇನಿದೆ ಇದು ಪಟ್ಟಣದ ಹೊರಗಡೆ ಹೋಗಂಗೆ, ಪಟ್ಟಣದ ಒಳಗಡೆ ಇರೋ ಥರ, ಪಟ್ಟಣದ ಹೊರಗೆ ತುಂಬ ದೂರ ಎಲ್ಲಾದರೂ ಪಟ್ಟಣದ ಹೊರಗೆ ಹೋಗ್ಬಿಟ್ಟು ಶುಚಿಯನ್ನು ಕಾಪಾಡಲುಕೋಸ್ಕರ ಪಟ್ಟಣದ ಹೊರಗಡೆಗೆ ಅಶುದ್ಧವಾಗಿರೋ ನೀರು ಹೋಗೋಂಗೆ ವ್ಯವಸ್ಥೆ ಮಾಡಿ, ಪಟ್ಟಣ ಏನಿತ್ತು ಅದು ಶುಚಿಯಾಗಿ ಇಡೋದಕ್ಕೋಸ್ಕರ ಸುಟ್ಟ ಇಟ್ಟಿಗೆಗಳು ಮತ್ತು ಕಲ್ಲನ್ನು ಬಳಸಿ ಒಳಚರಂಡಿಗಳನ್ನು ಅಂದಿನ ಕಾಲದಲ್ಲೇ ನಿರ್ಮಿಸಿರ್ತಾರೆ. ಅಶುದ್ಧ ನೀರನ್ನು ನಗರದಿಂದ ಹೊರಗೆ ಹಾಕಲು ಸುಟ್ಟ ಇಟ್ಟಿಗೆ ಹಾಗೂ ಕಲ್ಲನ್ನು ಬಳಸಿ ಒಳಚರಂಡಿಯನ್ನು ನಿರ್ಮಿಸಿದ್ದರು. ಇನ್ನು ಮುಂದಿನದು ಬೀದಿ ದೀಪವನ್ನು ಬಳಸಿದ ಮೊದಲ ನಾಗರಿಕತೆ. ಬೀದಿ ದೀಪವನ್ನು ಬಳಸಿದಂಥ ಮೊದಲ ನಾಗರಿಕತೆ ಈ ಸಿಂಧೂ ನಾಗರಿಕತೆ. ಮುಂದಿನದು ನೆಕ್ಸ್ಟ್ ಪಾಯಿಂಟ್ ಇಸ್ ಮನೆಗಳ ನಿರ್ಮಾಣ. ಈ ಸಿಂಧೂ ನಾಗರಿಕತೆಯ ಜನರು ಮನೆಗಳನ್ನು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಿದ್ದರು. ಸುಟ್ಟ
ಇಟ್ಟಿಗೆಗಳಿಂದ ಮನೆಯನ್ನು ಕಟ್ಟುತ್ತಿದ್ದರು. ಹಾಗೂ ಇಲ್ಲಿನ ಮನೆಗಳು, ಸಿಂಧೂ ನಾಗರಿಕತೆಯ ಮನೆಗಳು 2 ರೂಮ್ಗಳಿಂದ ಹಿಡಿದು ಹಲವು ರೂಮ್ಗಳವರೆಗೆ ಇದ್ದವು. ಪ್ರವಾಹದಿಂದ ರಕ್ಷಣೆ ಮಾಡಲು ಇವರು ಮನೆಗಳನ್ನು ಎತ್ತರದ ಜಾಗದಲ್ಲಿ ಕಟ್ಟಿದ್ರು ಕೂಡ. ಪ್ರವಾಹದ ರಕ್ಷಣೆಗೆ ಎತ್ತರದ ಜಾಗದಲ್ಲಿ ಮನೆಯನ್ನು ನಿರ್ಮಿಸಿದರು. ಇನ್ನು ಕಟ್ಟಡದಲ್ಲಿ ಸೋರದು, ಮಳೆ ಬಂದರೆ ಏನು ಸೋರುತ್ತಲ್ಲ, ಈ ಥರ ಸೋರಬಾರ್ದು ಅಂತ ಅಂದಿನ ಕಾಲದಲ್ಲೇ ಸೋರು ತಡೆಯೋದಕ್ಕೋಸ್ಕರ ಬಿಟುಮಿನಸ್ ಅನ್ನೋಂಥ ವಸ್ತುವನ್ನು ಬಳಸ್ತಿದ್ದರು. ಕಟ್ಟಡ ಸೋರುವಿಕೆ ತಡೆಯಲು ಬಿಟುಮಿನಸ್ ಬಳಸಿದ್ದಾರೆ. ಇನ್ನು 4ನೇದು ಸ್ನಾನದ ಕೊಳ. ಈ ಸ್ನಾನದ ಕೊಳ ಮೆಹಂಜೋದಾರೋದಲ್ಲಿ ದೊರೆತಿದೆ. ಸ್ನಾನದ ಕೊಳ ಮೆಹಂಜೋದಾರೋ ನಗರದಲ್ಲಿ ದೊರೆತಿದೆ. ಮೆಹಂಜೋದಾರೋದಲ್ಲಿ ದೊರಕಿದೆ. ಇದನ್ನು 1925ರಲ್ಲಿ ಸರ್ ಜಾನ್ ಮಾರ್ಷಲ್ ಪತ್ತೆ ಮಾಡ್ತಾರೆ. ಸರ್ ಜಾನ್ ಮಾರ್ಷಲ್ ಅನ್ನೋರು ಪತ್ತೆ ಮಾಡಿದರು. ಇನ್ನು ಸ್ನಾನದ ಕೊಳಕ್ಕೆ ನೀರು ಪೂರೈಸಲು ಬಾವಿಯ ವ್ಯವಸ್ಥೆ ಕೂಡ ಇತ್ತು. ಕಲುಷಿತ ನೀರು ಹೊರಗಡೆ ಹೋಗಲು ಒಳಚರಂಡಿ ವ್ಯವಸ್ಥೆ ಕೂಡ ಇತ್ತು. ಇದು ಅಂದಿನ ಕಾಲದಲ್ಲೇ ಸ್ನಾನದ ಕೊಳ ಯಾವ ರೀತಿಯಾಗಿ ಒಂದು ಪ್ಲ್ಯಾಂಡ್ ಆಗಿ ಕಟ್ಟಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ, ನಿದರ್ಶನ. ಇನ್ನು ಸಿಂಧೂ ನಾಗರಿಕತೆಯ ಜನರ ಸಾಮಾಜಿಕ ಜೀವನ ಹೇಗಿತ್ತು ಅನ್ನೋದನ್ನು ನೋಡೋದಾದರೆ ಬರ್ಕೊಳ್ಳಿ. ಸಾಮಾಜಿಕ ಜೀವನ ಈ ಸಾಮಾಜಿಕ ಜೀವನದಲ್ಲಿ ಒಟ್ಟಾರೆ 4 ವರ್ಗಗಳಿದ್ದವು. 4 ವರ್ಗಗಳು ಇದ್ದವು. ಅದರಲ್ಲಿ ಮೊದಲನೇದು ಪುರೋಹಿತ ವರ್ಗ. ಇದರಲ್ಲಿ ವೈದ್ಯರು, ಜ್ಯೋತಿಷ್ಯರು, ಅರ್ಚಕರು ಇರ್ತಿದ್ರು. ಇನ್ನು 2ನೇದು ಕ್ಷತ್ರಿಯ ವರ್ಗ.
ನಗರಗಳ ಕಾವಲು ಕಾಯ್ತಿದ್ದಂಥ ಸೈನಿಕರ ಈ ಒಂದು ವರ್ಗದಲ್ಲಿ ಬರ್ತಿದ್ರು. ಸೈನಿಕರು, ಗೂರ್ಖಾಗಳು ಏನು ಕರಿತೀವಲ್ಲ, ಅವರೆಲ್ಲ ಈ ವರ್ಗದಲ್ಲೇ ಬರ್ತಾ ಇದ್ದಿದ್ದು. ವರ್ತಕ ವರ್ಗ, ಈ 4 ವರ್ಗಗಳು ಏನಿದ್ದಾವೆ, ಈ 4 ವರ್ಗಗಳಲ್ಲಿ ವರ್ತಕ ವರ್ಗ ಅನ್ನೋದು ಏನಿದೆ, ಇದು ವಾಣಿಜ್ಯ ವರ್ಗ ಕೂಡ. ವಾಣಿಜ್ಯ ವರ್ಗ ವರ್ತಕ ಕೂಡ ಆಗಿತ್ತು. ಇದು ತುಂಬ ಪ್ರಬಲವಾಗಿತ್ತು. ಮತ್ತು ಈ ಒಂದು ವರ್ತಕ ವರ್ಗ ಏನಿದೆ, ಇದು ತುಂಬಾ ಪ್ರಬಲವಾಗಿತ್ತು. ಇನ್ನು ಕಾರ್ಮಿಕ ವರ್ಗ, ಇವರು ಉಗ್ರಾಣಗಳ ಸುತ್ತಮುತ್ತ ವಾಸಿಸುವಂಥ ಸಾಮಾನ್ಯ ಜನರ ಒಂದು ವರ್ಗ ಆಗಿತ್ತು. ಸುತ್ತ ವಾಸಿಸುವ ಸಾಮಾನ್ಯ ಜನರ ಒಂದು ವರ್ಗ ಇದು. ಇದು ಒಟ್ಟಾರೆ 4 ವರ್ಗಗಳ ಇದ್ದಿದ್ದು ಸಿಂಧು ಬಯಲು ನಾಗರಿಕತೆಯಲ್ಲಿ. 4 ವರ್ಗಗಳಿದ್ದು. ಇನ್ನು ಅವರ ಇವರುಗಳ ಆಹಾರ ಪದ್ಧತಿ ಹೇಗಿತ್ತು ಅನ್ನೋದನ್ನು ನೋಡೋದಾದರೆ, ಇವರು ಮಾಂಸಾಹಾರಿಗಳಾಗಿದ್ದರು. ಮತ್ತು ಇವುಗಳು ರುಬ್ಬಿದ ಕಲ್ಲುಗಳನ್ನು ಬಳಸಿದಂಥ ಕುರುಹುಗಳು ಪತ್ತೆಯಾಗಿದ್ದಾವೆ. ರುಬ್ಬಿದ ಕಲ್ಲುಗಳ ಬಳಸಿದ ಕುರುಹು ಕೂಡ ಇದೆ. ಇನ್ನು ಇವರ ಉಡುಗೆ ತೊಡುಗೆಗಳ ವಿಚಾರಕ್ಕೆ ಬಂತು ಅಂದರೆ, ಇವರುಗಳು ಹತ್ತಿ ಬಟ್ಟೆಯನ್ನು ಉಪಯೋಗಿಸ್ತಿದ್ರು. ಹತ್ತಿ ಬಟ್ಟೆ ಆಗಿಂದಲೇ ಕೂಡ ಬಳಕೆಯಲ್ಲಿತ್ತು. ಹತ್ತಿ ಬಟ್ಟೆಯನ್ನು ಬಳಸ್ತಿದ್ರು. ಹೆಂಗಸರುಗಳು 2 ರೀತಿಯ ಹೊದಿಕೆಗಳನ್ನು ಬಳಸ್ತಾ ಇದ್ರು. ಅದರಲ್ಲಿ ಒಂದು ಮೇಲಿನ ಹೊದಿಕೆ, ಇನ್ನೊಂದು ಕೆಳ ಹೊದಿಕೆ ಅಂತ ಒಟ್ಟು 2 ಹೊದಿಕೆಗಳನ್ನು ಹೆಂಗಸರುಗಳು ಬಳಸ್ತಿದ್ರು. ಇನ್ನು ಹೆಂಗಸರುಗಳು ವಿವಿಧ ರೀತಿಯ ಕೇಶವಿನ್ಯಾಸ, ವಿವಿಧ ರೀತಿಯ ಹೇರ್ ಸ್ಟೈಲ್ ಅಂತೀವಲ್ಲ, ಆ ಥರ ಕೇಶವಿನ್ಯಾಸವನ್ನು ಬಳಸ್ತಿದ್ರು. ಇನ್ನು ಪುರುಷರು ಗಡ್ಡ ಮೀಸೆ ಇದ್ದು, ಕೆಲವು ಗಂಡಸರು ಮೀಸೆ ಇಲ್ಲದೆ ಇರುವಂಥ ಕುರುಹುಗಳು ಕೂಡ ಪತ್ತೆಯಾಗಿದೆ. ಇನ್ನು ಕೆಲವರು ಗಡ್ಡ ಮೀಸೆಯನ್ನು ಬಿಟ್ಟು ಜೀವನ ನಡೆಸ್ತಾ ಇದ್ದಂಥ ಕುರುಹುಗಳು ಕೂಡ ಪತ್ತೆಯಾಗಿದೆ. ಉಡುಗೆ ತೊಡುಗೆಗಳು ಏನಂತ ಅಂದರೆ, ಹತ್ತಿ ಬಟ್ಟೆಯನ್ನು ಬಳಸುತ್ತಿದ್ದರು. ಹೆಂಗಸರು ಮೇಲಗಡೆ ಹೊದಿಕೆ ಹಾಗೂ ಕೆಳ ಹೊದಿಕೆ ಎಂದು 2 ರೀತಿಯ ಉಡುಗೆ ಬಳಸುತ್ತಿದ್ದರು. ಇನ್ನು 3ನೇದಾಗಿ ಹಲವು ರೀತಿಯ ಕೇಶವಿನ್ಯಾಸ ಬಳಸುತ್ತಿದ್ದರು. ಇನ್ನು ಪುರುಷರು ಗಡ್ಡ ಬಿಟ್ಟು ಮೀಸೆಯನ್ನು ತೆಗೆದಂಥ ಕುರುಹುಗಳು
ಸಿಕ್ಕಿವೆ. ಇನ್ನು ಈ ಸಿಂಧು ಬಯಲಿನ ನಾಗರಿಕತೆಯ ಜನರು ಆಭರಣ ಪ್ರಿಯರು ಕೂಡ ಹೌದು. ಇವಾಗ ನಾವೇನು ಚಿನ್ನದ ಮೇಲೆ ಮುಗಿ ಬೀಳ್ತಿದ್ದೀವಲ್ಲ ನೋಡಿ, 15,000, 14,000, 16,000, 18,000, 20,000 ಆದರೂ ಜನ ಬಿಡಲ್ಲ. 1,00,000 ಆದ್ರೂ ಕೂಡ ಚಿನ್ನ ತಗೊಳ್ಳೋದು ಮನುಷ್ಯ ಬಿಡಲ್ಲ. ಮನುಷ್ಯನಿಗೆ ಚಿನ್ನದ ಮೇಲೆ ಮೋಹ ಹೋಗೋದೇ ಇಲ್ಲ, ಅದಂತೂ ಸತ್ಯ. ಇನ್ನು ಅದೇ ರೀತಿಯ ಸಿಂಧು ಬಯಲಿನ ನಾಗರಿಕತೆ ಜನರಿಗೂ ಕೂಡ ಆಭರಣ ಪ್ರಿಯರಾಗಿದ್ದರು. ಅವರು ಕೂಡ ಯಾವ್ಯಾವ ಆಭರಣ ಬಳಸ್ತಿದ್ದಂತೆ ಅಂದರೆ, ಮಹಿಳೆಯರು ಡಾಬು ಬಳಸುತ್ತಿದ್ದರು. ತಾಮ್ರದ ಕನ್ನಡಿಗಳನ್ನು ಬಳಸುತ್ತಿದ್ದರು. ಸುಗಂಧ ದ್ರವ್ಯಗಳನ್ನು ಕೂಡ ಇವರು ಬಳಸ್ತಾ ಇದ್ರು. ಇನ್ನು ಸಿಂಧು ಬಯಲಿನ ನಾಗರಿಕತೆ ಜನರ ಆರ್ಥಿಕ ಜೀವನ ಹೇಗಿತ್ತು ಅನ್ನೋದನ್ನು ನೋಡೋದಾದರೆ, ಇವರ ಕೃಷಿ ನದಿಯ ನೀರನ್ನು ಅವಲಂಬಿಸಿತ್ತು. ಹಾಗೂ ಕೃಷಿಯೇ ಇವರ ಬೆನ್ನೆಲುಬಾಗಿತ್ತು. ಕೃಷಿಯೇ ಬಹುಮುಖ್ಯ ಆಧಾರ. ಗೋಧಿ, ಬಾರ್ಲಿ, ಭತ್ತ ಮುಂತಾದ ಬೆಳೆಗಳನ್ನು ಇವರು ಬೆಳೀತಾ ಇದ್ರು. ಪ್ರಪಂಚದಲ್ಲೇ ಯಾವ ನಾಗರಿಕತೆಯೂ ಕೂಡ ಇಲ್ಲ, ನಮ್ಮ ಭಾರತ ಅಂತ ಹೇಳ್ತಿಲ್ಲ, ಇಡೀ ಪ್ರಪಂಚದಲ್ಲೇ ಕೂಡ ಯಾವ್ಯಾವ ಒಂದು ನಾಗರಿಕತೆಗಳಿದೆಯೋ ಆ ಎಲ್ಲ ನಾಗರಿಕತೆಗಳನ್ನು ಸೇರಿಸಿ ಹೇಳೋದಾದರೆ, ಪ್ರಪ್ರಥಮ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಹತ್ತಿಯನ್ನು ಬೆಳೆದಂಥವರೇ ಸಿಂಧೂ ನಾಗರಿಕತೆಯ ಜನರು. ಪ್ರಪಂಚದಲ್ಲೇ ಹತ್ತಿಯನ್ನು ಬೆಳೆದ ಮೊದಲ ನಾಗರಿಕತೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ಹಂಗೇನೆ ಇಲ್ಲೇ ಸಪ್ರೇಟ್ ಇಲ್ಲಾಂದರೆ ಅಲ್ಲೇ ಹೈಲೈಟ್ ಆಗೋ ಥರಕ್ಕೆ ಬರ್ಕೊಳ್ಳಿ. ಅಂದರೆ ನಿಮಗೆ ನೋಡಿದ ತಕ್ಷಣ ಅದು ಒಂದು ಪಾಯಿಂಟು ತಿಳಿಬೇಕು, ಪಟ್ಟಂತ ಅರ್ಥ ಆಗ್ಬಿಡ್ಬೇಕು ನಿಮಗೆ ನೋಡಿದ ತಕ್ಷಣವೇ. ಇನ್ನು ಮುಂದಿನದ್ದು ಪಶುಪಾಲನೆ. ನಾವು ಮಾಡ್ತೀವಲ್ಲ ಪಶುಪಾಲನೆ, ಇವಾಗ ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಕೌ ಫಾರ್ಮ್ ಇದೆಲ್ಲ ಅಂದೇ ಇತ್ತು. ಹಸು, ಎಮ್ಮೆ, ಕುರಿ, ಬೆಕ್ಕು, ನಾಯಿ ಇವೆಲ್ಲವೂ ಕೂಡ ಸಿಂಧೂ ನಾಗರಿಕತೆಯರ ಅಚ್ಚುಮೆಚ್ಚಿನ ಸಾಕು ಪ್ರಾಣಿಗಳಾಗಿದ್ದವು. ಹಸು, ಎಮ್ಮೆ, ಕುರಿ, ಬೆಕ್ಕು ಇವೆಲ್ಲ ಇನ್ನೂ ತುಂಬ ಇದೆ, ಸದ್ಯಕ್ಕೆ ಸಾಕು. ಇವೆಲ್ಲ ನೆಚ್ಚಿನ ಸಾಕು ಪ್ರಾಣಿಗಳು. ಹಾಗೂ ಇವರಿಗೆ ಕಾಡು ಹಂದಿ, ಹುಲಿ, ಹಾವು, ಕೋತಿಗಳ ಬಗ್ಗೆನೂ ಕೂಡ ತಿಳಿದಿತ್ತು. ಅದೇ ರೀತಿ ಇವರು ಪ್ರಾಣಿಗಳನ್ನು ಬಳಸಿ ಕೃಷಿ ಮಾಡುವ ಒಂದು
ಬಗ್ಗೆ ಕೂಡ ಇವರು ತಿಳಿದಿರ್ತಾರೆ, ಇವರಿಗೆ ತಿಳಿದಿರುತ್ತೆ. ಪ್ರಾಣಿಗಳನ್ನು ಬಳಸಿ ಕೃಷಿ ಮಾಡುವ ಬಗ್ಗೆಯೂ ತಿಳಿದಿತ್ತು. ಮತ್ತು ಈ ಸಿಂಧೂ ನಾಗರಿಕತೆಯ ಜನರಿಗೆ ತೂಕದ ಬಗ್ಗೆ ಅರಿವು ಇತ್ತು. ತೂಕ ಮತ್ತು ಅಳತೆಯ ಬಗ್ಗೆ ತಿಳಿದಿತ್ತು. ಅವರು ಮನುಷ್ಯರೇ ಅಲ್ವಾ, ಅವ್ರಿಗೆಲ್ಲ ತಿಳಿದಿರಲೇಬೇಕಲ್ವ. ನಾವು ಮಾತ್ರ ಮುಂದುವರಿತಿರೋದ. ಇನ್ನು ಇವ್ರುಗಳ ಧಾರ್ಮಿಕ ಜೀವನ. ಇನ್ನು ಈ ಧಾರ್ಮಿಕ ಜೀವನಕ್ಕೆ ಬಂತು ಅಂದರೆ, ಸಿಂಧೂ ನಾಗರಿಕತೆ ಜನರ ಬಗ್ಗೆ ಧಾರ್ಮಿಕ ಜೀವನ ನೋಡೋದಾದರೆ, ಈ ನಾಗರಿಕತೆಯ ಜನರು ಮಾತೃದೇವತೆಯನ್ನು ಪೂಜಿಸ್ತಾ ಇರ್ತಾರೆ. ಅಮ್ಮ, ತಾಯಿ, ಗೊತ್ತಾಯ್ತಲ್ಲ, ಮಾತೃ ಅಂದರೆ ತಾಯಿಗಿಂತ ದೊಡ್ಡ ದೇವರಿಲ್ಲ. ತಾಯಿಯನ್ನು ನಿಂದಿಸ್ತವನು, ಅಪಮಾನಿಸ್ತವನು, ಅವಮಾನಿಸ್ತವನು ಯಾರೂ ಕೂಡ ಜೀವನದಲ್ಲಿ ಉದ್ಧಾರನೂ ಆಗಿಲ್ಲ. ಹಾಗಾಗಿ ತಾಯಿಯನ್ನು ಪೂಜಿಸಿ. ಸುತ್ತ 100 ದೇವರುಗಳನ್ನು ನೆನೆಯೋದ್ರ ಬದಲು ಮನೆಯಲ್ಲಿರೋ ತಾಯಿ ನೆನೆದ್ರೇ ಮುಕ್ಕೋಟಿ ದೇವರುಗಳ ಆಶೀರ್ವಾದ ದೊರೆಯುತ್ತೆ. ಹಾಗಾಗಿ ಎಲ್ಲರೂ ತಾಯಿ ಪೂಜೆನ ಮಾಡಿ, ಆದಷ್ಟು ತಾಯಿ ಪೂಜೆ ಮಾಡಿ, ಆದಷ್ಟು ತಂದೆ ತಾಯಿನ ಕಡೆವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಧಾರ್ಮಿಕ ಜೀವನಕ್ಕೆ ಬಂತು ಅಂದರೆ, ಸಿಂಧೂ ನಾಗರ ಜನರು ಮಾತೃದೇವತೆಯನ್ನು ಪೂಜಿಸ್ತಾ ಇದ್ದಾರೆ. ಇವರು ಅರಳಿ ಮರವನ್ನು ಪೂಜಿಸ್ತಿರ್ತಾರೆ. ಅರಳಿ ಮರನ ಪೂಜೆ ಮಾಡ್ತಾ ಇರ್ತಾರೆ ಇವರು. ಮತ್ತು ಇವರು ಯಜ್ಞಯಾಗಗಳನ್ನು ಕೂಡ ಮಾಡ್ತಿದ್ರು ಅನ್ನೋದಕ್ಕೆ ಪುರಾವೆಗಳು ಸಿಕ್ಕಿದ್ದಾವೆ. ಯಜ್ಞಯಾಗಗಳನ್ನು ಕೂಡ ಪೂಜಿಸ್ತಾರೆ. ಪುರುಷ ದೇವರೆಂದು ಪಶುಪತಿಯನ್ನು ಶಿವನ ರೂಪದಲ್ಲಿ ಪೂಜಿಸ್ತಾ ಇರ್ತಾರೆ. ಪಶುಪತಿಯನ್ನು ಶಿವನ ರೂಪದಲ್ಲಿ ಪೂಜಿಸುತ್ತಿರ್ತಾರೆ. ಇವರು ಸೂರ್ಯನನ್ನು ಕೂಡ ಆರಾಧಿಸೋರಾಗಿರ್ತಾರೆ. ಸಿಂಧೂ ಜನರು ಸೂರ್ಯನ ಆರಾಧನೆ ಕೂಡ ಮಾಡ್ತಾ ಇರ್ತಾರೆ. ಇವರುಗಳು ಮೂಢನಂಬಿಕೆಯನ್ನು ಕೂಡ ನಂಬ್ತಾ ಇರ್ತಾರೆ. ದೆವ್ವ, ಭೂತ ನಾವು ನಂಬ್ತೀವಲ್ವ, ಅದೇ ರೀತಿ ಅವರು ಕೂಡ ನಂಬ್ತಿದ್ರು. ಇನ್ನು ಇವರು ಸತ್ತವರನ್ನು ಕೂಡ ಹೂಳುತ್ತಿದ್ದರು. ಕೆಲವು ಸಂದರ್ಭದಲ್ಲಿ ಸುಡುತ್ತಿದ್ದರು. ನಮ್ಮಲ್ಲಿ ಈಗೇನಿದೆ ಅದೇ ಥರ ಆಗಲೂ ಅವರು ಮಾಡ್ತಿದ್ರು. ಇನ್ನು ಕಡೆಯದಾಗಿ ಸಿಂಧೂ ನಾಗರಿಕತೆಯ ಅವನತಿ ಹೇಗಾಯಿತು ಅನ್ನೋದನ್ನು ನೋಡೋದಾದರೆ, ವಿನಾಶ ಹೇಗಾಯಿತು ಅಂತ ನೋಡೋದಾದರೆ,
ಪ್ರಕೃತಿ ವಿಕೋಪದಿಂದ ಪ್ರವಾಹದಿಂದ ಹಾಗೂ ಸಿಂಧೂ ನದಿಯ ಹೆಚ್ಚಳದಿಂದ ನೀರಿನ ಮಟ್ಟ ಜಾಸ್ತಿ ಆಗಿದ್ದರಿಂದ ಭೂಕಂಪದಿಂದ ಸಾಂಕ್ರಾಮಿಕ ರೋಗಗಳಿಂದ ಭೀಕರ ಬರಗಾಲದಿಂದ ಈ ಒಂದು ಅಂಶಗಳಿಂದ ಸಿಂಧೂ ನಾಗರಿಕತೆ ಕೊನೆಯಾಯಿತು ಅನ್ನೋದು ಕೂಡ ನಮಗೆ ತಿಳಿಯುತ್ತೆ. ಇಲ್ಲಿಗೆ ಸಿಂಧೂ ನಾಗರಿಕತೆಯ ಅಂದಂಥ 2ನೇ ಅಧ್ಯಾಯ ಮುಗಿದಿದೆ. ಮುಂದಿನ 3ನೇ ಅಧ್ಯಾಯ ನಾಳಿನ ವಿಡಿಯೋದಲ್ಲಿ. ಮುಂದಿನ ಅಧ್ಯಾಯ ಯಾವುದು ಅಂತ ಅಂದರೆ ಅದು ವೇದಗಳ ಕಾಲದ ನಾಗರಿಕತೆ. ಈ ವೇದಗಳ ನಾಗರಿಕತೆಯಲ್ಲಿ ಏನೇನು ಬರುತ್ತೆ, ಯಾವುದ್ಯಾವ್ದು ಬರುತ್ತೆ ಎಲ್ಲನೂ ಡೀಪಾಗಿ ತಿಳ್ಕೊಳ್ಳೋಣ. ನಾಳೆ ಆದಷ್ಟು ವೇದಗಳ ಕಾಲದ ನಾಗರಿಕತೆಯನ್ನು ಮುಗಿಸ್ಬಿಡ್ತೀನಿ ವಿಡಿಯೋದಲ್ಲಿ. ಸಾಧ್ಯವಾದಷ್ಟು ಪ್ರತಿದಿನ ವಿಡಿಯೋಗಳು ಅಪ್ಲೋಡ್ ಆಗಿದ ತಕ್ಷಣವೇ ನೋಡ್ಕೊಂಡು ಬರ್ಕೊಂಬಿಡಿ. ನೋಟ್ಸನ್ನು ಮಾಡ್ಕೊಂಡು ರಿವಿಷನ್ ಮಾಡಿ. ಯಾಕಂತಂದರೆ ನೋಟಿಫಿಕೇಷನ್ಗಳು ತೀರಾ ತುರ್ತು ಆಗಿರೋ ರೀತಿಯಲ್ಲೇ ಬರ್ತಿದೆ. ಕೀ ಡಿಪಾರ್ಟ್ಮೆಂಟು ನೋಟಿಫಿಕೇಷನ್ನ ಮಾಡ್ತಾ ಇರೋದ್ರಿಂದ ಇವ್ರುಗಳು 45 ಡೇಸ್ ಮೇಲೆ ಜಾಸ್ತಿ ಟೈಮ್ ಕೊಡಲ್ಲ. ಇವ್ರದ್ದು ಏನಿದೆ ಅಂದರೆ ಫಾಸ್ಟ್ ಪ್ರೋಸೆಸ್ ಇದೆ. ಕೀ ಡಿಪಾರ್ಟ್ಮೆಂಟವ್ರು ಯಾವುದೇ ರಿಕ್ರೂಟ್ಮೆಂಟನ್ನು ಕೂಡ ಅಪ್ಲಿಕೇಶನ್ನ ಬಿಟ್ಟರೆ ಅಪ್ಲಿಕೇಶನ್ ಹಾಕೋದಕ್ಕೆ 1 ತಿಂಗಳು ಟೈಮ್ ಕೊಡ್ತಾರೆ. ಹಾಗೆ ಇನ್ನೊಂದು ತಿಂಗಳು ನಿಮ್ಗೇನಾದರೂ ರಿವಿಷನ್ ಇದ್ದರೆ ಮಾಡ್ಕೊಳ್ಳಿ ಅಂತ ಬಿಡ್ತಾರೆ ಅಷ್ಟೇ. ಅದನ್ನು ಕೊಡೋದು ಕಷ್ಟನೇ. ಬಟ್ ಅಪ್ಲಿಕೇಶನ್ ಮುಗಿದ್ಮೇಲೆ ಒಟ್ಟು ಟೋಟಲಾಗಿ 2 ತಿಂಗಳು ಮ್ಯಾಕ್ಸಿಮಮ್ ಅವಕಾಶ ಇರುತ್ತೆ. ಆದಷ್ಟು ಬೇಗ ಮುಗಿಸ್ಕೊಳ್ಳಿ. ನಾಳಿನ ವಿಡಿಯೋದಲ್ಲಿ ವೇದಗಳ ಕಾಲದ ನಾಗರಿಕತೆಯ ಬಗ್ಗೆ ತಿಳ್ಕೊಳ್ಳೋಣ. ಒಳ್ಳೆಯದಾಗಲಿ ಎಲ್ಲರಿಗೂ.